ನ್ಯೂಸ್ ಎಕ್ಸ್‌ಪ್ರೆಸ್ ಅಟ್ 6ಗೆ ಸ್ವಾಗತ. ನಾನು ಸುಷ್ಮಾ. ಇದೀಗ ಕೊರೋನಾ ವಿಷಯದಲ್ಲಿ ಏನೇನಿದೆ ನ್ಯೂಸ್ ಎಕ್ಸ್‌ಪ್ರೆಸ್ ಅಲ್ಲಿ ನೋಡೋಣ. ಬೆಂಗಳೂರಿನಲ್ಲಿ ರೂಪಾಂತರಿ ವಕ್ಕರಿಸಿದವರ ಸಂಖ್ಯೆ 7ಕ್ಕೆ ಏರಿಕೆಯಾಗಿದ್ದು, ಬೆಂಗಳೂರಿನಲ್ಲಿ ಇವತ್ತು ಮತ್ತೆ ಒಬ್ಬನಿಗೆ ಬ್ರಿಟನ್ ವೈರಸ್ ಅಟ್ಯಾಕ್ ಆಗಿರುವುದು ದೃಢಪಟ್ಟಿದೆ. ರೂಪಾಂತರಿ ದಾಳಿ ಮಾಡಿದ್ದು ಬ್ರಿಟನ್ ವೈರಸ್ ಸೋಂಕಿತರ ಸಂಖ್ಯೆ ದೇಶದಲ್ಲಿ 58ಕ್ಕೆ ತಲುಪಿದೆ. 58 ಮಂದಿ ಸೋಂಕಿತರ ಪೈಕಿ 11 ಸೋಂಕಿತರು ಕರ್ನಾಟಕದವರಾಗಿದ್ದು, ಬೆಂಗಳೂರಿನಲ್ಲಿ 7 ಮಂದಿ ಪೈಕಿ ಒಬ್ಬರಿಗೆ ಪ್ರೈಮರಿ ಕಾಂಟ್ಯಾಕ್ಟ್ನಿಂದ ರೂಪಾಂತರಿ ಪಾಸಿಟಿವ್ ಬಂದಿದೆ. ಬೆಂಗಳೂರಿಗೆ ಕ್ಷಣಕ್ಕೂ ಬ್ರಿಟನ್ ಭೂತ ಭೀತಿ ಹುಟ್ಟಿಸುತ್ತಿದೆ. ನಿಟ್ಟುಸಿರು ಬಿಡುವಷ್ಟರಲ್ಲಿ ಮತ್ತೆ ಬ್ರಿಟನ್ ವೈರಸ್ ಬಾಂಬ್ ಬ್ಲಾಸ್ಟ್ ಆಗಿದ್ದು, ಬ್ರಿಟನ್ನಿಂದ ಬಂದವರಿಂದಲೇ ಬೆಂಗಳೂರಿಗೆ ದೊಡ್ಡ ಗಂಡಾಂತರ ಎದುರಾಗಿದೆ. ಹೀಗಾಗಿ ಇಂಗ್ಲೆಂಡ್ನಿಂದ ಬಂದು ರಾಜಧಾನಿಯಲ್ಲಿ ನಾಪತ್ತೆಯಾದವರೇ ಸೂಪರ್ ಸ್ಪ್ರೆಡರ್ ಆಗ್ತಾರಾ ಅನ್ನೋ ಭೀತಿ ಹೆಚ್ಚಾಗಿದ್ದು, ರಾಜ್ಯದಲ್ಲಿ ಹೊಸ ತಳಿ 2 ಅಂಕೆ ದಾಟಿ ಅಟ್ಟಹಾಸ ಇಡ್ತಾ ಇದೆ. ನಾಪತ್ತೆಯಾದ ಬ್ರಿಟನ್ ರಿಟರ್ನ್ಗಳಿಂದಲೇ ಬೆಂಗಳೂರಿಗೆ ಡೇಂಜರ್ ಆಗಿದೆ. ಆದರೆ ಈ ಬಗ್ಗೆ ಬಿಬಿಎಂಪಿ ಒಂದು ಲೆಕ್ಕ ಹೇಳಿದ್ರೆ ಸಚಿವರು ಮತ್ತೊಂದು ಲೆಕ್ಕ ಹೇಳ್ತಿದ್ದಾರೆ. ಬಿಬಿಎಂಪಿ ಲಿಸ್ಟ್ ಪ್ರಕಾರ 114 ಮಂದಿ ಬ್ರಿಟನ್ ರಿಟರ್ನ್ಸ್ಗಳು ನಾಪತ್ತೆಯಾಗಿದ್ದಾರೆ. ಆರೋಗ್ಯ ಸಚಿವರಾದ ಡಾ ಸುಧಾಕರ್ ಪ್ರಕಾರ 75 ಮಂದಿ ಮಿಸ್ಸಿಂಗ್ ಆಗಿದ್ದಾರೆ. ಈಗಾಗಲೇ ಪ್ರೈಮರಿ ಕಾಂಟ್ಯಾಕ್ಟ್ನಿಂದ ಒಂದು ಪಾಸಿಟಿವ್ ಕೇಸ್ ಬಂದಿದ್ದು, ನಾಪತ್ತೆಯಾದವರ ಬಗ್ಗೆ ತೀವ್ರ ಆತಂಕ ಮೂಡಿದೆ. ಕೊರೋನಾ ಲಸಿಕೆ ವಿಚಾರದಲ್ಲಿ ಆತುರದ ಕ್ರಮ ಬೇಡ ಅಂತ ಬೆಂಗಳೂರಿನಲ್ಲಿ ಕೆಪಿಸಿಸಿ ಅಧ್ಯಕ್ಷ ಡಿಕೆ ಶಿವಕುಮಾರ್ ಹೇಳಿದ್ದಾರೆ. ಚುನಾವಣೆಗಾಗಿ ಜನರ ಆರೋಗ್ಯ ವಿಚಾರದಲ್ಲಿ ಆಟವಾಡುವುದು ಬೇಡ. ಲಾಕ್ಡೌನ್ ಸೀಲ್ಡೌನ್ ಗಂಟೆ ಹೊಡೆದು ಈಗಾಗಲೇ ಎಲ್ಲ ಲಾಸ್ ಆಗಿದೆ. ಹೀಗಾಗಿ ತಜ್ಞರ ಅಭಿಪ್ರಾಯ ಪಡೆದು ಲಸಿಕೆ ಬಿಡುಗಡೆ ಮಾಡಬೇಕು ಅಂತ ಡಿಕೆಶಿ ಆಗ್ರಹಿಸಿದ್ದಾರೆ. ವಿದ್ಯೆ ಕಲಿಸುವ ಶಿಕ್ಷಕರನ್ನ ಡೆಡ್ಲಿ ವೈರಸ್ ಬಿಟ್ಟು ಬಿಡದೆ ಕಾಡ್ತಿದೆ. ಗುರುಗಳನ್ನೇ ಗುರಿ ಮಾಡಿ ವೈರಸ್ ದಾಳಿ ಮಾಡ್ತಿದ್ದು, ವಿದ್ಯೆ ಕಲಿಸುವಕ್ಕೆ ಹೋದ ಶಿಕ್ಷಕರಿಗೆ ಆಪತ್ತು ಎದುರಾಗಿದೆ. ಬಹುತೇಕ ಜಿಲ್ಲೆಗಳಲ್ಲಿ ಶಿಕ್ಷಕರಿಗೆ ಕೊರೋನಾ ಪಾಸಿಟಿವ್ ಬರ್ತಿದ್ದು, ವಿದ್ಯಾರ್ಥಿಗಳಿಗೂ ಟೆನ್ಷನ್ ಹೆಚ್ಚಾಗಿದೆ. ಬಾಗಲಕೋಟೆ, ಉತ್ತರ ಕನ್ನಡ ಜಿಲ್ಲೆಯ 5 ಶಿಕ್ಷಕರಿಗೆ ಹೆಮ್ಮಾರಿ ಆಪತ್ತು ತಂದಿದ್ದು, ಚಿತ್ರದುರ್ಗ ಜಿಲ್ಲೆಯಲ್ಲಿ 4, ಕೊಪ್ಪಳ ತಾಲೂಕಿನ ವದಕನಾಳ ಗ್ರಾಮದ ಶಿಕ್ಷಕಿಗೆ ವೈರಸ್ ಆಘಾತ ಕೊಟ್ಟಿದೆ. ಬೆಳಗಾವಿ ಜಿಲ್ಲೆಯಲ್ಲಿ 18 ಶಿಕ್ಷಕರಿಗೆ ಕೊರೋನಾ ಪಾಸಿಟಿವ್ ಬಂದಿದ್ದು ತೀವ್ರ ಆತಂಕ ಹುಟ್ಟಿಸಿದೆ. ಜಿಲ್ಲೆಯಲ್ಲಿ ಈವರೆಗೂ 5150 ಶಿಕ್ಷಕರಿಗೆ ಕೊರೋನಾ ಟೆಸ್ಟ್ ಮಾಡಿಸಿದ್ದು, ಈ ಪೈಕಿ 2000 ಶಿಕ್ಷಕರಿಗೆ ಕೊರೋನಾ ನೆಗೆಟಿವ್ ಬಂದಿದೆ. 18 ಶಿಕ್ಷಕರಿಗೆ ಪಾಸಿಟಿವ್ ರಿಪೋರ್ಟ್ ಬಂದಿದೆ. ಇನ್ನು 3000 ಶಿಕ್ಷಕರ ವರದಿ ಬಂದಿಲ್ಲ. ಬೆಳಗಾವಿಯಲ್ಲಿ 4, ಬೆಳಗಾವಿ ತಾಲೂಕಿನಲ್ಲಿ 10, ರಾಮದುರ್ಗ ತಾಲೂಕಿನ 3, ಕಿತ್ತೂರು ತಾಲೂಕಿನಲ್ಲಿ 1 ಕೇಸ್ ಪತ್ತೆಯಾಗಿದೆ. ಲಾಕ್ಡೌನ್ ಜಾರಿಯಿಂದ ಶುರುವಾಗಿರುವ ವರ್ಕ್ ಫ್ರಂ ಹೋಮ್ ಶೀಘ್ರವೇ ರದ್ದಾಗುವ ಸಾಧ್ಯತೆ ಇದೆ. ವರ್ಕ್ ಫ್ರಂ ಹೋಮ್ ರದ್ದು ಮಾಡುವಂತೆ ಮುಖ್ಯಮಂತ್ರಿ ಬಿಎಸ್ವೈ, ಡಿಸಿಎಂ ಅಶ್ವಥ್ ನಾರಾಯಣ್ಗೆ ಸಂಸದ ಪಿಸಿ ಮೋಹನ್, ಅಬಕಾರಿ ಇಲಾಖೆ ಸಚಿವ ನಾಗೇಶ್ ಮನವಿ ಮಾಡಿದ್ದಾರೆ. ವರ್ಕ್ ಫ್ರಂ ಹೋಮ್ನಿಂದ ಬಾರ್ ಮತ್ತು ರೆಸ್ಟೋರೆಂಟ್ಗಳು, ಹೋಟೆಲ್ಗಳು, ಕ್ಯಾಬ್ ಚಾಲಕರು, ಸಣ್ಣ ಪುಟ್ಟ ಅಂಗಡಿಗಳು ನಷ್ಟದಲ್ಲಿದೆ. ಹೀಗಾಗಿ ರದ್ದು ಮಾಡಿದರೆ ನಷ್ಟದಲ್ಲಿರೋರಿಗೆ ಅನುಕೂಲವಾಗಲಿದೆ ಅಂತ ಮನವಿ ಮಾಡಲಾಗಿದೆ. ಬ್ರಿಟನ್ನಲ್ಲಿ ರೂಪಾಂತರಿ ಕೊರೋನಾ ಆರ್ಭಟ ಹೆಚ್ಚಾಗಿದ್ದು, ಪ್ರಧಾನಿ ಬೋರಿಸ್ ಜಾನ್ಸನ್ ಕಠಿಣ ಲಾಕ್ಡೌನ್ ಘೋಷಣೆ ಮಾಡಿದ್ದಾರೆ. ಫೆಬ್ರವರಿ ಮಧ್ಯಭಾಗದವರೆಗೂ ಬಂದಂತ ಪ್ರಧಾನಿ ತಿಳಿಸಿದ್ದಾರೆ. ಸ್ಕಾಟ್ಲೆಂಡ್ ಬೆನ್ನಲ್ಲೇ ಶಾಲೆಗಳು ಬಂದ್ ಮಾಡಿ ದೇಶದಾದ್ಯಂತ ಲಾಕ್ಡೌನ್ ಜಾರಿ ಮಾಡಲಾಗಿದೆ. ಶಾಲಾ ಕಾಲೇಜುಗಳನ್ನು ಮುಚ್ಚಲಾಗಿದ್ದು, ಆಹಾರ ಮತ್ತು ಔಷಧಿ ಖರೀದಿ ಸೇರಿ ಕೆಲವು ಅಗತ್ಯ ಉದ್ದೇಶಗಳಿಗೆ ಮಾತ್ರ ಅವಕಾಶ ನೀಡಿದ್ದು, ಉಳಿದಂತೆ ಮನೆಯಲ್ಲಿಯೇ ಇರಬೇಕು ಅಂತ ತಿಳಿಸಿದ್ದಾರೆ. ರೂಪಾಂತರಿ ವೈರಸ್ ದಾಳಿಗೆ ಇಂಗ್ಲೆಂಡ್ ತತ್ತರಿಸಿ ಹೋಗಿದೆ. ಹೀಗಾಗಿ ಶಾಲೆಗಳನ್ನು ತೆರೆದು ಇಂಗ್ಲೆಂಡ್ ಎಡವಟ್ಟು ಮಾಡಿಕೊಂಡಂತೆ ಕಾಣುತ್ತಿದೆ. ಕೊರೋನಾ ಪೀಡಿತರಿಂದ ಮಕ್ಕಳ ಆಸ್ಪತ್ರೆಗಳ ವಾರ್ಡ್ಗಳು ತುಂಬಿವೆ. ಚೀನಾ ವೈರಸ್ಗಿಂತ 70% ವೇಗದಲ್ಲಿ ರೂಪಾಂತರಿ ಹರಡುತ್ತಿದ್ದು, ತಾತ್ಕಾಲಿಕ ಆಸ್ಪತ್ರೆಗಳನ್ನು ತೆರೆಯೋಕೆ ಬ್ರಿಟನ್ ಸರ್ಕಾರ ನಿರ್ಧಾರ ಮಾಡಿದೆ. ಲಂಡನ್ನಲ್ಲಿ ಪ್ರತಿದಿನ ಅಬ್ಬರ ಹೆಚ್ಚುತ್ತಿದ್ದು, ಬ್ರಿಟನ್ ಜನರು ಬೆಚ್ಚಿಬಿದ್ದಿದ್ದಾರೆ.